ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿನುತ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಬೆಳಿಗ್ಗೆ ಅಂದರೆ ಹಾಸ್ಟೆಲ್ ಇದ್ದವರಿಗೆ ಎಷ್ಟೊತ್ತಿಗೆ ಎದ್ದೇಳ್ತೀವಿ ಆವಾಗಲೇ ಬೆಳಗ್ಗೆ ಆಗುತ್ತೆ. ಸೊ ನಾವು ಇವತ್ತು ಟೆಂಪಲ್ಗೆ ಹೋಗ್ತಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ. ಬನ್ನಿ ಗೈಸ್, ಹೋಗೋದ. A few moments later. ಗೈಸ್, ಹಣ್ಣಿಕಾಯಿ ತಗೊಂಡು ಹೋಗ್ತಿದ್ದೀವಿ. ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋ ಕಾಯಿ ಓಡಿಸ್ತಿರೋದು. ಯಾವತ್ತೂ ಕಾಯಿ ಓಡಿಸ್ತಿರ್ಲಿಲ್ಲ. ಸೊ ಓಡಿಸಿದ್ರು ಕೊಡೋದು ಎಲ್ಲಿ ಅಂತ ಓಡಿಸ್ತಾ ಇರಲಿಲ್ಲ. ಸೊ ಈಗ ಓಡಿಸ್ಬೇಕು, ಯಾಕೆಂದರೆ ನಾಳೆ ಇಲ್ಲ ನಾಡ್ದು ಊರಿಗೆ ಹೋಗ್ತಿದ್ದೀನಿ. ಸೊ ಹಂಗೆ ಓಡಿಸ್ತಿದ್ದೀನಿ. ಬಿಸಿಲು ಗೈಸ್, ಕಾಸು ಹುಡ್ತಾ ಉಂಟು. ಐ ಥಿಂಕ್ ಇವತ್ತು ರಶ್ ಇಲ್ಲ ಅನ್ಕೋತೀನಿ. ಇಲ್ಲ, ಇವತ್ತು ಸ್ವಲ್ಪ ಕಡಿಮೆ ಇದೆ. ಆದರೂ ಸಾಲಿಗೆ ಹೋದ್ಮೇಲೆ ಗೊತ್ತಾಗಬೇಕು ಎಷ್ಟಾಗತ್ತೆ ಅಂತ. ಅಲ್ಲ, ಇವತ್ತು ವಾರ ಅಲ್ವಾ, ಅದಕ್ಕೆ ಅಷ್ಟು ರಶ್ ಇರಲ್ಲ. ವಾರ ಅಂದಲೇ ಕಡಲೆ ಇವತ್ತು. ಯಾವ ವಾರ ನಮ್ಮದಲ್ಲಿ? ಇವತ್ತು ಶುಕ್ರವಾರ ಕಡಲೆ. ಅಲ್ಲ ಕಡಲೆ ಬುಧವಾರ. ನಾವಿಬ್ರು ಡಿಗ್ರಿ ಸ್ಟೂಡೆಂಟ್ಸು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ರಶ್ ಇರಲ್ಲ ಗೈಸ್. ಚಾಮುಂಡಿ ಬೆಟ್ಟಕ್ಕೆ ಏನಾದರೂ ನೀವು ಬರ್ತೀನಿ ಅಂತ ಅನ್ನೋದಾದರೆ ಏನಪ್ಪ, ಭಾನುವಾರ ಮತ್ತು ಮಂಗಳವಾರ ದಯವಿಟ್ಟು ಬರಬೇಡಿ, ತುಂಬ ರಶ್ ಇರುತ್ತೆ. ಅದನ್ನ ಹೊರತುಪಡಿಸಿ ಮಾಮೂಲಿ ಬುಧವಾರ ಟೈಮ್ ಆ ಥರ ಬನ್ನಿ, ಆವಾಗ ಫುಲ್ ಫ್ರೀ ಇರುತ್ತೆ ಗೈಸ್. ಗೈಸ್, ರಶ್ ಇಲ್ಲ ಅಂತ ಏನೋ ಒಂದು ಮಾತಿಗೆ ಅಂದಿಲ್ಲ ನೋಡ್ರೆ, ರಶ್ ಚೆನ್ನಾಗೇ ಐತೆ. ಜ್ಯೋತಿ ಅವ್ನು ನಾನು ಹೇಳ್ಕೊಟ್ರೆ ಅವಳು ಭಕ್ತಿ ಅಂತ ಏನೋ ಗೈಸ್, ಅವಳಿಗೆ ಇನ್ನೋಳು ಭಾಷೆನೇ ಅರ್ಥ ಆಗ್ತಿಲ್ಲ. ಜಗತಿ ಅವ್ರ ಊರ ಹೆಸರು ಹೇಳ್ತಾ ಇರೋದಕ್ಕೆ ಬಿಡಬೇಕು. ಅಮ್ಮ, ಆಮೇಲೆ ಗೈ ಫಸ್ಟು ಅವಳಿಗೆ ಕನ್ನಡ ಬರತ್ತೇ ಇಲ್ಲ ಅಂತ ಗೊತ್ತಿಲ್ಲ, ಆದರೂ ಮಾತಾಡೋದು. ಅವಾಗಲೇ ಏನೋ ಹೇಳ್ತಿದ್ದಿಲ್ಲ, ಹೇಳು ಅಮ್ಮ. ಅಮ್ಮ ಮುಂದೆ ಹೇಳು. ಆಮೇಲೆ ಅಮ್ಮ ಸೆಕೆಂಡ್ ಎಷ್ಟು ಮುಂದೆ ಬರೋದ್ರೆ ಏನು ಇವಾಗಲಿಂದ ಅವಳಿಗೆ ಏನೂ ಅರ್ಥ ಆಗ್ತಿಲ್ಲ ನೋಡಿ. ನಾವು ರೆಡಿಯಾಗಿ ಮೇಕಪ್ ಎಲ್ಲ ಹೋಗ್ಬಿಟ್ಟೈತೆ. ಸುಮ್ಮನೆ ವೇಸ್ಟಲ್ಲಿ ರೆಡಿಯಾಗಿ ಬಂದಿರೋದು ನಾವು. 3 ಅವರ್ ಜಾಸ್ತಿನೇ ರಶ್ ಇಲ್ಲ ಅಂತ 4 ಇಲ್ಲಿ ನೋಡಿದ್ರೆ ರಶ್ ಆಗಿದೆ. 4 ಅವರ್ ಆಗಿದೆ ಗೈಸ್. ಇವಾಗ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕಷ್ಟ ಆಗಿದೆ. ಸರಿ ಗೈಸ್, ಸಿಗ್ತೀವಿ ಆಮೇಲೆ. ಬೈ. ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಇವಳು ಯಾರಿಗೂ ಫೋಟೋ ತಕ್ಕೊಳ್ತಾಳೆ. ವಿನೋ ಎಲ್ಲ ಮುಗೀತು, ಹೊರಡೋ ಸಿಚುವೇಶನ್ ಬಂದಿದೆ. ಸಿಚುವೇಶನ್ ಏನು ದರ್ಶನ ಮುಗೀತು, ಹೋಯ್ತಾ ಇದ್ದೀವಿ. ಊಟ ಇದ್ರೆ ಊಟ ಮಾಡ್ಕೊಂಡು ಹೋಗ್ತೀವಿ ನೋಡಿ ಗೈಸ್, ನೋಡ್ಕೊಳ್ಳಿ, ಇದೆ ಚಾಮುಂಡಿ ಬೆಟ್ಟ. ನಿಮ್ಗೊಂದು ಅಲ್ಟಿ ಪ್ಲೇಸ್ ತೋರಿಸ್ತೀವಿ ಬನ್ನಿ. ಎಷ್ಟು ಚೆನ್ನಾಗಿತ್ತು ಪ್ಲೇಸ್. ಅವೆಲ್ಲ ಗುಡ್ಡಗಳು ಗೈಸ್. ಆಲ್ರೆಡಿ ಚಿಕ್ಕದಾಗೆಲ್ಲ ಇಡೀ ಮೈಸೂರಲ್ಲಿ ಕಾಣಿಸುತ್ತೆ ಗೈಸ್. ದರ್ಶನ ಮುಗಿಸಿ ಇಲ್ಲಿರೋ ಅಂಗಡಿ ಪಂಗಡಿನೆಲ್ಲ ತೀರಿಗೆ ಅವಳು ಏನೇನೋ ತಗೊಂಡು
ನಾನು ತಗೊಂಡಿಲ್ಲ. ನಾನೇನು ತಗೊಂಡಿಲ್ಲ ಗೈಸ್, ಎಲ್ಲ ನಾನೇನು ತಗೊಂಡೇ ಇಲ್ಲ, ಸ್ವಲ್ಪನೂ ತಗೊಂಡಿಲ್ಲ. ಇವಳೇ ಎಲ್ಲನೂ ತಗೊಂಡಿರೋದು. ನಂಬೇಡ ಅಕ್ಕನ್ನ ನಂಬೇಡ. ಈಗ ಬಸ್ ಇಲ್ಲ ಸರಿನಾ, ಇಲ್ಲಿ ಬಂದರೆ ಇದೇ ಕಷ್ಟ ಇರಲ್ಲ, ಬಸ್ಸೇ ಇರಲ್ಲ. ಮತ್ತೇನಂದರೆ ಫುಲ್ ರಶ್ ಆಗಿರುತ್ತೆ. ಬ್ಯಾಗು ಅದು ಇದು ಎಲ್ಲ ಇಡ್ತಾರೆ. ಆಮೇಲೆ ನಮಗೆ ಹತ್ಕೊಂಡು ಹೋಗೋಕ್ಕೆ ಆಗಲ್ಲ. ಜೋಳ ತಿಂದ್ಬಿಟ್ಟಿದೆ, ಇದೆಲ್ಲ ಖಾರ ತೆಗ್ಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಮತ್ತು ಊಟ ಮಾಡಿಲ್ಲ, ಊಟ ಖಾಲಿ ಆಗಿಬಿಟ್ಟಿದೆ ಇಲ್ಲಿ. ಮತ್ತು ಬೇಸಿಗೆ ಅಥವಾ ಎಲ್ಲಾದರೂ ಹೋಗ್ಬಿಟ್ಟು ಊಟ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.